S1 ಟಿವಿ ಯೂಟ್ಯೂಬ್ ವೀಕ್ಷಕರಿಗೆ ನನ್ನ ಹೃದಯಪೂರ್ವದ ನಮಸ್ಕಾರ. ಫ್ರೆಂಡ್ಸ್, ನನ್ನ ಹೆಸರು ಬಂದರೆ ಡಾಕ್ಟರ್ ಕಾವಡಿ ಸತೀಶ್ ಕುಮಾರ್. ಈ ವಿಡಿಯೋದಲ್ಲಿ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್ ನವೇ ಜನ್ರೇಷನಲ್ಲಿ ತುಂಬ ಜನ ಈ ಪ್ರಾಬ್ಲಮ್ ಬಂದು ಸಫರ್ ಆಗ್ತಾ ಇದ್ದಾರೆ ಫ್ರೆಂಡ್ಸ್. ಸೊ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ? ಇದು ಏನಾದರೂ ದೊಡ್ಡ ಪ್ರಾಬ್ಲಮಾ? HIV ಆ ಥರ ಏನಾದರೂ ಈ ಪ್ರಾಬ್ಲಮ್ ಇರುತ್ತಾ? ಸೊ ಮಕ್ಕಳು ಹುಡ್ತಾರ ಮದುವೆ ಮಾಡ್ಕೊಂಡ್ರೆ? ಸೊ ತುಂಬ ಜನ ನಾನು ಈ ಕ್ವಶನ್ಸ್ ಕೇಳಿದ್ರು ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ಈ ಪ್ರಾಬ್ಲಮ್ ಯಾಕೆ ಬರುತ್ತೆ, ಈ ಪ್ರಾಬ್ಲಮ್ ಬಂದಮೇಲೆ ಮಕ್ಕಳು ಹುಡ್ತಾರಾ, ಸೊ ಡೀಟೇಲ್ವಾಗಿ ಕ್ಲಿಯರ್ವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋನು ನಮ್ಮ ಚಾನಲ್ನು ಯಾರಾದ್ರು ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದರ ಪಕ್ಕದ ಬೆಲ್ ಐಕನ್ ಇದೆ, ಸೊ ಕ್ಲಿಕ್ ಮಾಡ್ಕೊಳ್ಳಿ, ಆಕ್ಟಿವೇಟ್ ಮಾಡ್ಕೊಳ್ಳಿ. ಅದ್ರ ವಿಡಿಯೋನು ಕಂಪ್ಲೀಟ್ವಾಗಿ ವಾಚ್ ಮಾಡಿ ಫ್ರೆಂಡ್ಸ್, ಹಾಗೆ ನಿಮಗೆ ಅರ್ಥ ಆಗುತ್ತೆ. ಓಕೆನಾ? ಟಾಪಿಕ್ ಅಂದ್ರೆ ಹೋಗಿದ್ರೆ ಹೆರ್ಪಸ್ ಸಿಂಪ್ಲೆಕ್ಸ್ ವೈರಸ್. ಸೊ ಇದು ಒಂದು ವೈರಲ್ ಇನ್ಫೆಕ್ಷನ್. ಹೆರ್ಪಿಸ್ ಒಂದು ಇನ್ಫೆಕ್ಟ್ ಆಗಿದ್ರೆ ಒಂದು ಹೆರ್ಪಿಸ್ ಅಂತರ ಒಂದು ವೈರಲ್ ಇನ್ಫೆಕ್ಷನ್ ಫ್ರೆಂಡ್ಸ್. ಇದು ಯಾರಿಗಾದರೂ HSV ಇದ್ದರೆ ಅವ್ರ ಜೊತೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವರಿಂದ ನಿಮಗೆ ಈ ಪ್ರಾಬ್ಲಮ್ ಬರೋಕ್ಕೆ ಚಾನ್ಸಸ್ ಇದೆ. ಇದು 2 ಟೈಪ್ಸ್ ಇದೆ ಫ್ರೆಂಡ್ಸ್. ಟೈಪ್ 1 HSV ಟೈಪ್ 1 ಒಂದು ಸೊ ಲಿಪ್ಸ್ ಕೆಳಗಡೆ, ಇಲ್ಲೆಲ್ಲ ಬಾಯಿ ನಿಯರು, ಸೊ ಈ ಜಾಗದಲ್ಲಿ ಪ್ರಾಬ್ಲಮ್ ಬರುತ್ತೆ. ಟೈಪ್ 2 HSV ಟೈಪ್ 2 ಬಂದರೆ ಸಿಸ್ಟದ ಮೇಲೆ, ಸೊ ಬ್ಲಿಸ್ಟರ್ಸ್ ಟೈಪ್ನಲ್ಲಿ ಬರುತ್ತೆ ಫ್ರೆಂಡ್ಸ್. ಆಮೇಲೆ ಸಿಸ್ಟ್ನ ಫೋರ್ಸ್ಗೆ ರಿಮೂವ್ ಮಾಡಿದ್ರೆ ಅಲ್ಲಿ ಕೂಡ ಒಂದು ವೈಟ್ ಥರ ಇನ್ಫೆಕ್ಷನ್ಸ್ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್ ಆ ಪ್ರಾಬ್ಲಮ್ ನೋಡಿಬಿಟ್ಟು ಐಡೆಂಟಿಫೈ ಮಾಡ್ಕೊಂಡು ಟ್ರೀಟ್ಮೆಂಟ್ ತಗೋಬೇಕು ಫ್ರೆಂಡ್ಸ್. ಇದು HIV ಆ ಥರ ಏನಿರಲ್ಲ. ಸೊ ತುಂಬ ಜನ ಅವ್ರು ಕೇಳಿದ್ರು, ಇದು ಮಕ್ಕಳು ಹುಡ್ತಾರ ಸಾರನು. ಸೊ ಫಸ್ಟ್ ಆಫ್ ಆಲ್ ಈ ಪ್ರಾಬ್ಲಮ್ ಬಂದಮೇಲೆ ನೀವು ಟ್ರೀಟ್ಮೆಂಟ್ ತಗೋಬೇಕು ಫ್ರೆಂಡ್ಸ್. ಖಂಡಿತವಾಗಲೂ ನಿಮ್ಮ ಬಾಡಿನಲ್ಲಿ ಇಮ್ಯುನಿಟಿ ಪವರ್ ಮಸ್ಟ್ ಶುದ್ಧವಾಗಿ ಇರಬೇಕು. ಈ ಇಮ್ಯುನಿಟಿ ಪವರ್ ಇದ್ರೇ ಲಾಂಗ್ ಟೈಮ್ ನೀವು ಟ್ರೀಟ್ಮೆಂಟ್ ತಗೊಂಡ್ರೆ, ಇಮ್ಯುನಿಟಿ ಪವರ್ ಸಪೋರ್ಟ್ ಮಾಡಿದ್ರೆ ನಿಮಗೂ ಈ ವೈರಲ್ ಇನ್ಫೆಕ್ಷನಿಂದ ಕ್ಯೂರ್ ಆಗ್ತಾರೆ ಫ್ರೆಂಡ್ಸ್. ಅಲೋಪತಿನಲ್ಲಿ ಟ್ರೀಟ್ಮೆಟ್ ಇಲ್ಲ, ನಮ್ಮ ಹೋಮಿಯೋಪತಿನಲ್ಲಿ ಟ್ರೀಟ್ಮೆಂಟ್ ಇದೆ. ಸೊ ಸಮ್ ಸಿದ್ಧ ಮೆಡಿಕೇಶನ್ಸ್ ಎಲ್ಲ ಟ್ರೀಟ್ಮೆಂಟ್ ಇದೆ. ಸೊ ತಗೊಂಡ್ರೆ ಲಾಂಗ್ ಟೈಮ್ ಕೋರ್ಸ್ ಆಗೋಬೇಕು. ತಗೊಂಡ್ರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರುತ್ತೀರಿ ನೀವು. ಸೊ ಇದಿದ್ರೆ ಮದುವೆ ಮಾಡ್ಕೋಬೇಕಾ ಅಂತ ತುಂಬ ಜನರು ಕೇಳಿದರು. ಮದುವೆ ಮಾಡ್ಕೊಳ್ಳಿ, ಏನಾಗಲ್ಲ. ಬಟ್ ವೈರಲ್ ಲೋಡ್ ಕಡಿಮೆ ಇದ್ದರೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಬಟ್ ವೈರಲ್ ಲೋಡ್ ಜಾಸ್ತಿ ಇದ್ದರೆ ನೀವು ಸೆಕ್ಸ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಅವ್ರಿಗೂ ಇನ್ಫೆಕ್ಟ್ ಆಗುತ್ತೆ, ಮತ್ತು ಅವ್ರಿಗೂ ಪ್ರೆಗ್ನೆನ್ಸಿ ಬರಲ್ಲ ಫ್ರೆಂಡ್ಸ್. ಓಕೆನಾ? ಸೊ ಪ್ರೆಗ್ನೆನ್ಸಿ ಬರಲ್ಲ, ಮಿಸ್ಕ್ಯಾರೇಜ್ ಆಗುತ್ತೆ. ನಿಮಗೂ ಈ ಸ್ಪರ್ಮ್ ಕೌಂಟ್ ಕಡಿಮೆ ಆಗೋಕ್ಕೆ, ವೀರ್ಯಾಣುಗಳು ಕಡಿಮೆ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಓಕೆನಾ? ಸೊ ಇದೊಂದು ಸಿಂಪ್ಲೆಕ್ಸ್ ವೈರಸ್ಸೇ, ಅಷ್ಟೊಂದು ದೊಡ್ಡ ಮೇಜರ್ ಪ್ರಾಬ್ಲಮ್ ಏನಿಲ್ಲ. ಬಟ್ ಲಾಂಗ್ ಟೈಮ್ ಕೋರ್ಸ್ ಆಗೋಂದ್ರೆ ಈ ಪ್ರಾಬ್ಲಮಿಂದ ಹೊರಗಡೆ ಬರುತ್ತೆ ಫ್ರೆಂಡ್ಸ್. ಓಕೆನಾ? ಸೊ ತುಂಬ ಜನಗರ ನವೇ ಜನ್ರೇಷನ್ದ ಒಂದು 1 ಇಯರು, 6 ಮಂತ್ಸು, 5 ಇಯರ್ಸು, 10 ಇಯರ್ಸಿಂದ ಈ ಪ್ರಾಬ್ಲಮ್ ಬಂದಮೇಲೆ ಸಫರ್ ಆಗ್ತಾ ಇದ್ದೀರ. ಓಕೆನಾ? ಸೊ ನಮ್ಮ ಹತ್ರ ಟ್ರೀಟ್ಮೆಂಟ್ ಇದೆ, ಬಟ್ ಲಾಂಗ್ ಟೈಮ್ ತಗೊಂಡ್ರೆ ನಿಮಗೂ ಈ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ವೈರಲ್ ಲೋಡ್ ಕಡಿಮೆ ಆಗುತ್ತೆ. ಓಕೆನಾ? ಸೊ ಇದು HIV ಥರ ಏನಾದರೂ ಇರುತ್ತಾ ಸರ್ ಅಂತ ತುಂಬ ಜನ ಕೇಳಿದರು. ಸೊ HIV ಥರ ಏನಿರಲ್ಲ. ಟೈಪ್ 1 ಇದೆ, ಟೈಪ್ 2 ಇದೆ. ಸೊ ಟೈಪ್ 1 ಅಷ್ಟೊಂದು ಡೇಂಜರ್ ಏನಿಲ್ಲ. ಬಟ್ ಟೈಪ್ 2 ಸೊ ಸಿಸ್ಟದ ಮೇಲೆ ಬರುತ್ತೆ. ನೀವು ಇಂಟರ್ಕೋರ್ಸ್ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಅವ್ರಿಗೆ ಇನ್ಫೆಕ್ಟ್ ಆಗುತ್ತೆ. ಸೊ ಅವ್ರಿಗೂ ನೀವು ಯಾರ ಜೊತೆ ಇಂಟರ್ಕೋರ್ಸ್ ಮಾಡ್ತೀರಿ ನೋಡಿ, ಅವ್ರಿಗೆ ಪ್ರಾಬ್ಲಮ್ ಅಂದರೆ ನಿಮಗೂ ಇನ್ಫೆಕ್ಟ್ ಆಗುತ್ತೆ. ಇದೊಂದು ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಇನ್ಫೆಕ್ಷನ್. ಓಕೆನಾ? ಸೊ ರಿಮೈನಿಂಗ್ ಎಸ್ಟೆಡ್ ಇನ್ಫೆಕ್ಷನ್ ಆ ಥರ ಡೇಂಜರ್ ಏನಿಲ್ಲ ಫ್ರೆಂಡ್ಸ್. ಓಕೆನಾ? ಸೊ ನೀನು ಟೆನ್ಷನ್ ತಗೋಬೇಡ. ಓಕೆನಾ? ಸೊ ವಿಡಿಯೋದಲ್ಲಿ ನಂಬರ್ ಇದೆ, ನಾನು ಕಾಲ್ ಮಾಡಿದ್ರೆ ನಾನು ಏನು ತಗೋಬೇಕು, ಏನು ಟ್ರೀಟ್ಮೆಂಟು ಎಲ್ಲ ನಿನಗೂ ಡೀಟೇಲ್ವಾಗಿ ಹೇಳ್ತೀನಿ. ಇಲ್ಲಾಂದರೆ ನಿಯರ್ ಡಾಕ್ಟ್ರನ್ನ ಕೂಡ ವಿಸಿಟ್ ಮಾಡೋಕ್ಕೆ ಟ್ರೈ ಮಾಡಿ ಫ್ರೆಂಡ್ಸ್. ಓಕೆನಾ? ಸೊ ವಿಡಿಯೋದಲ್ಲಿ ಹೇಳಿದ್ದು ನಿಮಗೂ ಅರ್ಥ ಇದ್ದು ನಿಂತ್ಕೊತಾ ಇದ್ದೀನಿ. ಮತ್ತು ವಿಡಿಯೋದಿಂದ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಒಂದು ಒಳ್ಳೆ ಟಾಪಿಕ್ ಮುಚ್ಕೊಂಡು ಬಂದುಬಿಡ್ತೀನಿ. ಎಲ್ಲರಿಗೂ ನಮಸ್ಕಾರ.